ಭಾರವಾದ ಈ ಬ್ಯಾಗ್ ಹಿಡ್ಕೊಂಡು ಏರ್ಪೋರ್ಟ್ ಇಂದ ಬಂದಿದ್ದಕ್ಕೆ ನಂಗೆ ತುಂಬಾ ಸುಸ್ತಾಯ್ತು. ನಾನು ಅಣ್ಣ ನೋಡಿದ್ರೆ ಅದರಲ್ಲಿ ಗುಮ್ಮಸ್ತರನ್ನು ಕಳಿಸ್ಕೊಡ್ತೀನಿ ಅಂತ ಹೇಳಿದವರು ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ಎಲ್ಲಾದ್ರೂ ಕುಡಿದು ಬಿದ್ದಿರ್ಬೋದೋ ಏನೋ. ನಾನೇ ಆಟೋ ಸ್ಟಾಪಿಗೆ ಹೋಗಿ ಆಟೋ ಹಿಡಿದು ಮನೆಗೆ ಹೋದ್ರಾಯ್ತು. ಕ್ಷಣಕ್ಕೊಮ್ಮೆ ಖಡ್ಗ ಎತ್ತಿ ಗಂಟೆಗೊಂದು ಕೊಲೆ ಮಾಡಿ ಮಾತೆತ್ತಿದ್ರೆ ಸಾಕು ಸಾಯಿಸ್ತೀನಿ ಅಂತ ಹಾರಾಡ್ತಾ ಇದೆಯಲ್ಲ. ಪ್ರಾಣದ ಬೆಲೆ ಏನೇನೋದು ಗೊತ್ತೇನೋ ನೀಚ ನಿನಗೆ? ಪ್ರಾಣದ ಬೆಲೆ ಕಟುಕನ ಕೈಯಾಗ ಸಿಕ್ಕ ನನ್ನ ಕೊಲೆ ಬೇಡಂದ್ರೆ ಪಟ್ಟು ಬಿಡ್ತಾರೆ. ಆ ಕಟುಕ ಎಲ್ಲಿ ತಿಳಿಬೇಕು? ನೀವು ಮನುಷ್ಯನಲ್ಲ, ಮನುಷ್ಯ ರೂಪದ ರಾಕ್ಷಸ. ಈ ರಾಯನಿಗೆ ಕರುಣೆ ಬಂದರೆ ಹಾಲ ಕುಡಿವಾಸ ಕೋಸ, ಕರುಣೆ ಬರದಿದ್ದರೆ ಕೆಂಜಟ್ಟ ಕಾಲಿಗೆ ಬರ್ತ. ಮಾಡೋದು ಬೇರೆ ಹಲ್ಕ ಕೆಲ್ಸನ. ಒಳ್ಳೆಯ ಮನುಷ್ಯ ಚಾಲು ಮಾಡಿರು. ನನ್ನ ಆಟಿಗೆ ಕಣ್ಣ ಆಟ ನನ್ನ ಸಹೋದರನ ಕೊಂದ ಕೊಪ್ಪಿದು ಕುಡಿಯುವ ಹಸಿಂಟ ನನ್ನಲ್ಲಿ ಒಳ್ಳೆ ಗುರುವೆಲ್ಲ ಸುತ್ತ ಬೂದಿಯಾಗಿದ್ದಾವೆ. ನನ್ನ ನರ ನಾಡಿಯಲ್ಲ ಏಡಿನ ಕಿಡಿ ಯಾಕೆ ಕರುತ್ತವೆ? ವೇಷ ಕಪ್ಪಾಗಿದ್ರು ನಿನ್ನ ಮನಸ್ಸು ಚೊಕ್ಕಾಗಿದೆ ಎಂದು ಈ ನಾಗರತ್ನಳ ಮನ ಹೇಳ್ತಾ ಇದೆ. ಮನುಷ್ಯರ ವೇಷ, ಮನುಷ್ಯರ ಭಾಷ ನೋಡಿ ಮನುಷ್ಯರ ವ್ಯಕ್ತಿತ್ವ ಬರದ ನಾಗರತ್ನ ಮೇಲ್ದಿನ ನೋಡಕ್ಕೆ ಈ ರಾಯನ ಒಳ್ಳೆಯ ಉತ್ತರ ಕಾಣುತ್ತಾನೆ. ಈ ರಾಯನ ಸಿಂಹ ಗರ್ಜನಿಂದ ನಮ್ಮ ಕೈ ನೋಡಿದರೆ ಎತ್ತ ಜಗದಲ್ಲಿ ಸತ್ಯ ಹೊತ್ತೀಯ ಊರಿಗೆ ಹೊಸದನ್ನು ಕಾಣ್ತದೆ. ಈ ರಾಯನ ವಿಷಯ ನಿನಗಿನ್ನೂ ಗೊತ್ತಿಲ್ಲ. ಮರ್ಯಾದೆನ ಮನೆ ತಲುಪ. ಏ ರಾಯನ, ಯಾಕೆ ಈ ರೀತಿ ಪುಂಡನಂತೆ ಹಾರಾಡ್ತಾ ಇದೀಯಾ? ಇದೇ ರೀತಿ ಪುಂಡನಂತೆ ಹಾರಾಡಿದ್ರೆ ನಾನು ಏನ್ ಮಾಡ್ತೀನಿ ಅಂತ ಗೊತ್ತು ತಾನೇ ನಿನಗೆ? ನೀ ಏನಾದ್ರೂ ಮಾಡಿಕೋ, ಅದು ಹೋಗಿದೆ. ಅದನ್ನೇ ನೀನು ತೆಗೆದುಕೊಂಡು ಹೋಗು. ನನಗೇನಾಗಬೇಕಾಗಿದೆ? ಏ ರಾಯಣ್ಣ, ನಿನ್ನ ಕೊಪ್ಪು ಹೇಗೆ ಇಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಕೊಪ್ಪನ್ನು ನಾನು ಹೇಗೆ ಇಳಿಸ್ತೀನಿ ಅಂತ ನೋಡ್ತಾ ಇರೋ. ನನಗೆ ಕೊಪ್ಪ ಬರಲು ನಿಮ್ಮಪ್ಪನ ಮನೆ ಅನ್ನದಿಂದ ಬದುಕಿಲ್ಲ. ಚಾಂಪರ ಗುರಿ ಹಾಲು ಕುಡಿದ ದೇಹ ಈ ರಾಯನ ಕೊಪ್ಪಿಸಲು ನಿನಗೂ ಸಾಧ್ಯವಿಲ್ಲ. ನಿನ್ನ ಕೊಪ್ಪು ಇಳಿಸೋದಕ್ಕೆ ನಮ್ಮ ಅಪ್ಪ ಹಾಕ್ಬೇಕು. ಪುಂಡರ ಗಂಡರು ಬಂದು ನಿನ್ನ ಕೊಪ್ಪು ಇಳಿಸ್ತಾರೆ, ಸ್ವಲ್ಪ ತಾಳು. ಪುಂಡರ ಗಂಡ ಈ ಪುಂಡರ ನಾಡಿನಲ್ಲಿ ನನ್ನ ಹುಡುಗಿ ಆಚೆ ಕರ್ತಿಸುವಾಗ ಈ ರಾಯನ ಎದುರು ನಿಲ್ಲಲು ಅವನು ಯಾರಲ್ಲೇ ಪುಂಡರ ಗಂಡ ಅವನಿನ ಪುಂಡರ ಗಂಡನಲ್ಲಿ ಗಂಡಸ್ತಾರೆ ಬರೀತಾರೆ. ಬಂದ ಹೋ ರಾಜಿ
ನನ್ನ ಪ್ರಾಣ ಉಳಿಸ್ಕೊಂಡು ಹೋಗ್ಬಿಟ್ಟು ನೋಡುರಯ್ಯನ, ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲ. ಮೊದಲು ನಾನ್ ಯಾರೆಂಬುದನ್ನು ಚೆನ್ನಾಗಿ ತಿಳಿದುಕೊಂಡು ಮಾತಾಡು. ಏನಾಗುತ್ತಾ ನೀನ್ ಯಾರಾದರೆ ನನಗೇನು? ನೀನ್ ಯಾರೆಂದು ತಿಳಿದು ಮಾತನಾಡೋದು? ನೀ ನಮ್ಮ ಹಾಸೂರು ಅಕ್ಕ ಮದುವಿನ ಇಲ್ಲ ಕಿತ್ತೂರು ಚೆನ್ನಮ್ಮನ ಹೋಗಲ್ಲ ಹೋಗು. ಇನ್ನೊಂದು ಚೂಡಿ ಹಾಕಿದ ನಾಡೆ ಅನ್ನೋದು ಈ ರಾಯನಿಗೆ ಚೆನ್ನಾಗಿ ಗೊತ್ತು. ಸುತ್ತ 21 ಹಳ್ಳಿಗಳಿಗೂ ನಿಮ್ಮಂತ ಬಡಪಾಯಿಗಳಿಗೆ ಅನ್ನ ಹಾಕುವ ಶ್ರೀಮಂತ ದನಿ ನಾಗೇಗೌಡನ ತಂಗಿ ನಾನು. ನನಗೆ ಬಾಯಿಗೆ ಬಂದಂತೆ ಸಿಕ್ಕಂತೆ ಮಾತಾಡ್ತೀನೋ ಬಡವ? ಗೊತ್ತಿದ್ದೇನೆ. ನೀನು ಗೌಡನ ತಂಗಿ ಆದರೇನು, ಆ ಗೌಡನ ತಂಗಿ ಆದರೇನು? ಈ ರಾಯನ ಮನಸ್ಸು ಮಾಡಿದ್ರೆ ಕ್ಷಣದಲ್ಲ ಪೀಸ್ ಪೀಸ್ ಮಾಡಿಬಿಡ್ತಾನೆ. ಈ ಕೇರ್ಫುಲ್. ಇದೇ ರೀತಿ ಹಾರಾಡಿಕೆ ಆದ್ರೆ ಈಗ ತಾನೇ ಪೊಲೀಸರಿಗೆ ಫೋನ್ ಮಾಡಿ ನಿನ್ನ ಅರೆಸ್ಟ್ ಮಾಡಿಸ್ತೇನೆ ತಾಳು. ಪೊಲೀಸ ಅದು ಈ ರಾಯನನ ಪೊಲೀಸ. ಈ ರಾಯನನ್ನ ಅರೆಸ್ಟ್ ಮಾಡೋ ಪೊಲೀಸರು ಹೊಟ್ಟೆಲ್ಲ ಮುಂದೆ ಹುಟ್ಟೋದೇ ಇಲ್ಲ. ಒಂದು ವೇಳೆ ಹುಟ್ಟಿದ್ರು ಈ ರಾಯನ ಆಡೋಕು ಈ ರಾಯನ ಒಂದು ಕೂದಲು ಸಹಾಯ ತಗಲ್ಲ ಆಡಿನ ಪೊಲೀಸರಿಗೆ. ಅಂದ್ರೆ ನೀನು ಅಷ್ಟೊಂದು ಸೂರನಿರುವೆಯಾ? ಏನಾಗುತ್ತ ಸೂರದೀರನೆಂದು ನಿನ್ನಂತ ಚಂದ್ರು ಚೆನ್ನರ ಮುಂದ ಜಬ್ಬ ಬಚ್ಚುವಕ್ಕೆ ನಾನಲ್ಲ, ನಾರ್ಯಾರು ಅನ್ನೋದು ಗೊತ್ತು. ಮತ್ತು ನೀನೊಬ್ಬ ಮನುಷ್ಯರನ್ನು ತಿನ್ನುವ ನರಭಕ್ಷಕನಂತ ಈ ನಾಗರತ್ನನಿಗೆ ಚೆನ್ನಾಗಿ ಗೊತ್ತು. ನರಭಕ್ಷಕನಲ್ಲ ನಾಗರತ್ನ. ಈ ರಾಯನ ಸೇಡಿಗೆದ್ದಾರೆ ಸೇಡಿಗಾಗಿ ಸಿಡಿಗೆದ ಶಿವನಾಟ ಹಿಂಗೆ ಹೋಗ್ತಾರೆ. ನೀವು ಕಪ್ಪಡೋದ ಕುಂಕುಮ ಹಚ್ಚಿದ್ರೆ ಕುರ್ಬ ಹಚ್ಚಿದ ಕುಂಕುಮ ಜಾಗ ಮೆಚ್ಚಿದರೆ ಜಾಗ ಜಾಗ ಮೆಚ್ಚಿದ ಮಗ ಕೆರಳಿದ ವೀರ ಕೇಸರಿ ಸೇಡಿಗೆದರೆ ಸೇಡಿಗಾಗಿ ಸಿಡಿದ ಕೊಂಡ ಸಿಂಹದ ಮರೆ ತೂಗು ತೊಟ್ಟಲು ಹೋದ್ರೆ ಅನ್ನ ತುಗಿದ ತೊಟ್ಟಲು ಹೋಮನಾದರೆ ಹುಬ್ಬಳ್ಳಿಯ ಹೋಮ ಮುತ್ತೊಯ್ದಾದರೆ ಹುಟ್ಟಿನಲ್ಲಿ ಕೈಯಿಟ್ಟ ಮುತ್ತದೆ. ಚಂದ್ರನಾದರೆ ಸೋಲಿಲ್ಲದ ಸಿಂಧರ ಲಕ್ಷ್ಮಣ. ಗಂಡುಗಳಾದರೆ ಗಂಡುಗಳೇ ಸಂಗಳ ಹೊಡೆ. ಕುರುಬಾದರೆ ಹಾಲು ಮತದ ಹಾಲು ಮತದ ರಾಜ್ಯ ಹೊಡೆ ಅಂದ್ರೆ ಜಾಗ ಜಾಗ ಮೆಚ್ಚಿದ ರಾಜ್ಯವೇ. ಈ ಸಮಯಕ್ಕೆ ಸಿದ್ಧನಾಗಿ ನಿಂತಿರುವೆ ಕ್ರಾಂತಿ ಉದಯಕ್ಕೆ. ಮುಂದೆ ರಣರಂಗದಲ್ಲಿ ಕಣಕ್ಕಿಳಿದರೆ ಏನೇನು ಚಿಡಿಸಿದ ಬರೇ ಏ ನೀ ಯಾವ ಹುಲಿ ಆದ್ರೂ ಆಗು, ಆದ್ರೆ ನಿನಗಿನ್ನೂ ನನ್ನ ಅಣ್ಣನ ವಿಷಯ ಗೊತ್ತಿಲ್ಲ. ನನ್ನ ಅಣ್ಣನ ವಿಷಯ ಗೊತ್ತಿದ್ದಿದ್ರೆ ನೀನ್ ಈ ರೀತಿ ಮಾತಾಡ್ತಾನೂ ಇದ್ದಿದ್ದಿಲ್ಲ. ಚಂಬದಾನೆ ನಿನ್ನ ಅಣ್ಣನ ದೇಶಕ್ಕೆ ಅನ್ನೋಣ ಇಲ್ಲ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹಾತ್ಮ ಗಾಂಧೀಜಿನ ಅವನ್ ಯಾರಲ್ಲೇ ನಿನ್ನ ಅಣ್ಣ. ಈ ಜಿಲ್ಲೆಯ ಜೀವ, ಈ ತಾಲೂಕಿನ ತಲೆಗಪ್ಪ ನನ್ನ ಶ್ರೀಮಂತ ಸಿಂಹ ನಾಗೇಗೌಡ. ಈ ನಾಗೇಗೌಡನ ತಂಗಿಯ ಇವನ್ ಇಲ್ಲೇ ಕತ್ತರಿಸಕ್ಲ